ಕೊಲ್ಲಿ ಯುದ್ಧದ ಎಫೆಕ್ಟ್ ಭಾರತದ ಮೇಲೂ ಬಿದ್ದಿದ್ದು ತೈಲ ಕೊರತೆ ಹೆಚ್ಚಾಗಿದೆ. ಆದ್ರಿಂದ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಓಪನ್ ಇರೋ ಬಂಕ್ಗಳಲ್ಲಿ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದು ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ. ಬೆಳಗ್ಗೆಯಿಂದ ಮನೆ ಕೆಲಸವನ್ನೆಲ್ಲ ಬಿಟ್ಟು ಪೆಟ್ರೋಲ್ಗೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಪೆಟ್ರೋಲ್ ಸಿಗಲ್ಲ ಅಂತ ವದಂತಿ ಹಿನ್ನೆಲೆ ಜನ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಅಲ್ಲದೆ ಕೆಲ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲದೆ ನೋ ಸ್ಟಾಕ್ ಬೋರ್ಡ್ಗಳೇ ಎದ್ದು ಕಾಣ್ತಾ ಇದೆ. ಎಸ್, ಕೆಲವೊಂದು ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ರಾಯಚೂರು, ಬೀದರ್, ಶಿವಮೊಗ್ಗ, ಬೆಂಗಳೂರು, ವಿಜಯನಗರ. ಸೊ ವಿಜಯನಗರ ಅಂದ್ರೆ ಬೆಂಗಳೂರಿನ ವಿಜಯನಗರ. ಬನ್ನಿ ಒಂದೊಂದೇ ದೃಶ್ಯವನ್ನ ನೋಡೋಣ. ರಾಯಚೂರಿನ ದೃಶ್ಯಗಳು. ರಾಯಚೂರಿನಲ್ಲೂ ಕೂಡ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಮುಗಿಬಿದ್ದಿದ್ದಾರೆ. ಕೈಯಲ್ಲಿ ಬಾಟಲ್ ಹಾಗೂ 20 ಲೀಟರ್ ಕ್ಯಾನ್ ಹಿಡಿದು ಬಂಕ್ ಮುಂದೆ ನಿಂತಿದ್ದಾರೆ ಜನ. ಗಂಟೆಗಳ ಕಾಲ ನಿಂತರೂ ಕೂಡ ಪೆಟ್ರೋಲ್ಗಾಗಿ ಹರಸಾಹಸ. ಕೆಲಸ ಕಾರ್ಯ ಬಿಟ್ಟು ಪೆಟ್ರೋಲ್ಗಾಗೆ ನಿಂತಿದ್ದಾರೆ ವಾಹನ ಸವಾರರು. 20 ಲೀಟರ್ ಕ್ಯಾನ್ ಹಿಡ್ಕೊಂಬಂದ್ರು. ಏನ್ ನೀರಿನ ಕ್ಯಾನ್ ಹಿಡ್ಕೊಂಡ್ ಬಂದವ್ರೆ ಏನ್ ಕತೆ ಅಂತೀನಿ. 20 ಲೀಟರ್ ನೀರಿನ ಕ್ಯಾನ್ ಇರ್ತೈತಲ್ಲ, ಆ ಕ್ಯಾನ್ ಏನಾದ್ರೂ ಹಿಡ್ಕೊಂಡ್ ಬಂದಿದ್ದಾರೆ ಏನೋ. ನಮ್ ಜನ ಹಿಡ್ಕೊಂಡ್ ಬಂದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಬೀದರ್ ದೃಶ್ಯಗಳು. ಬೀದರ್ನಲ್ಲೂ ಕೂಡ ತೈಲ ಅಭಾವದಿಂದ ಪೆಟ್ರೋಲ್ ಬಂಕ್ ಖಾಲಿ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಲ್ಲದೆ ಬಂಕ್ಗಳು ಬಂದಾಗಿದ್ದಾವೆ. ಹಿಂಗ್ ಬಂದಾದ ತಕ್ಷಣ ಜನರಿಗೆ ಶುರುವಾಗ ಬಂದಾದ ತಕ್ಷಣ ಅಲ್ಲಿ ಮಟ್ಟ ಶುರುವಾಗಲ್ಲ. ಎಲ್ಲ ಪೆಟ್ರೋಲ್ ಬಂಕ್ಗಳೆಲ್ಲ ಓಪನ್ ಇದಾವೆ, ಏನಿಲ್ಲ ಅಂತ ಸಮಸ್ಯೆ ಏನಿಲ್ಲ. ಸಮಸ್ಯೆ ಇದ್ದಿದ್ರೆ ಪೆಟ್ರೋಲ್ ಬಂಕ್ಗಳೆಲ್ಲ ಮುಚ್ತಿದ್ವಪ್ಪ. ಎಲ್ಲಾ ಪಂಪ್ಗಳು ಓಪನ್ ಇದಾವೆ ಅನ್ನೋದು ಒಂದು ಸೈಕಾಲಜಿ. ನೀವ್ ಯಾವಾಗ ನೋ ಸ್ಟಾಕ್ ಅಂತ ಹಾಕಿದ್ರು ಎಲ್ಲಿ ಓಪನ್ ಐತೆ ಅಲ್ಲೇ ಹೋಗ್ತಾರ. ಮನ್ಯಾಗಿರೋ ಬಿಂದಿಗೆ ಸಹಿತ ಹಿಡ್ಕೊಂಡು ಹೊಟ್ಟು ಬಿಡ್ತಾರ ಬೇಕಾದ್ರೆ. ಸೊ ಇವತ್ತು ನೀರಿನ ಟ್ಯಾಂಕಿ ಅದೇನದು ಅದು ಹಿಡ್ಕೊಂಡು ಹೋಗ್ಯಾರ. ನಾಳೆ ಮನ್ಯಾಗ ಈಗ ಎಲ್ಲಿ ಬಿಂದಿಗೆಗಳು ಇವೆಲ್ಲ ಇಲ್ಲ. ಈಗಂತೂ ಯಾರು ಬಿಂದಿಗೆಯಾಗಿ ಹಿಡಿದು ಇಟ್ಕೊಳ್ಳಲ್ಲ. ದೊಡ್ಡ ಹಳ್ಳಿಗಳಲ್ಲಿ ಓಕೆ ಬೇಕಾದ್ರೆ ಹಿಡ್ಕೊಂಡು ಹೋದ್ರೆ. ಸೊ ಬೀದರ್ನಲ್ಲಿ ಡೀಸೆಲ್ ಪೆಟ್ರೋಲ್ ಸಿಗದೆ ವಾಹನ ಸವಾರರು ಪರದಾಟ ಮಾಡ್ತಾ ಇದ್ದಾರೆ. ಮಂಗಳೂರು ಬಂದರು ಮೂಲಕ ಪೂರೈಕೆಯಲ್ಲಿ ವಿಳಂಬವಾಗಿರೋದ್ರಿಂದ ಈ ರೀತಿಯಾದಂತ ಸ್ಟಾಕ್ ಸಮಸ್ಯೆ ಉಂಟಾಗಿದೆ. ನಿನ್ನೆ ಸಂಜೆಯಿಂದಲೇ ನೈರಾ ಪೆಟ್ರೋಲ್ ಬಂಕ್ ಖಾಲಿ ಹೊಡಿತಾ ಇದೆಯಂತೆ ಬೀದರ್ನಲ್ಲಿ. ನೆಕ್ಸ್ಟ್ ದೃಶ್ಯ ಶಿವಮೊಗ್ಗದಲ್ಲಿ ಮತ್ತಷ್ಟು ಬಿಗಡಾಯಿಸಿದೆ ಆಟೋ LPG ಸಮಸ್ಯೆ. ಆಟೋ LPG ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಬಂಕ್ ಮಾಲೀಕರು. ನಗರದ ನಂದಿ ಬಂಕ್, ಸಹ್ಯಾದ್ರಿ ಬಂಕ್ ಸೇರಿದಂತೆ ಹಲವೆಡೆ LPG ಖಾಲಿ ಆಗಿದೆ. ಸೊ LPG CNG ಸಿಗದೆ ಇದ್ರೆ ಪಾಪ ಆಟೋಗಳು ಹೆಂಗ್ ಓಡಿಸ್ತಾರೆ, ಮತ್ತ ಅವ್ರ ಪರಿಸ್ಥಿತಿ ಹೆಂಗೆ? ತುಂಬಾ ಕಷ್ಟ ಇದೆ. ಏನಾಗಿಲ್ಲ ಎಲ್ಲ ಸರಿ ಇದೆ. ಬೇಕು ಅಂತ ಕೃತಕ ಅಭಾವ ಬೇಕಂತ ಮಾಡ್ತಾ ಇರೋದು. ಇದು ಪ್ಯಾನಿಕ್ ಆಗ್ಬೇಡಿ ಅಂತೀರಲ್ಲ, ನೀವ್ ಹೇಳಿ. ಈಗ ನೋ ಸ್ಟಾಕ್ ಬೋರ್ಡ್ ಹಾಕಿದ ತಕ್ಷಣ ಜನ ಏನ್ ಮಾಡ್ಬೇಕು? ಹೆಂಗ್ ಓಡಿಸ್ಬೇಕು ಆಟೋ? ಯಾಕೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ? ಯಾಕೆ ಸಿಗ್ತಾ ಇಲ್ಲ? ಇದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ಉತ್ತರ ಇಲ್ಲ. ನಮ್ದು ಸಫಿಶಿಯಂಟ್ ಪೂರೈಕೆ ಇದೆ. ಸಫಿಶಿಯಂಟ್ ಇಂಥ ಡೈಲಾಗ್ಸ್ ಕೇಳಿ ನನ್ನ ತಲೆ ಕೆಟ್ಟು ಬಿಟ್ಟೈತಿ. ಸಫಿಶಿಯಂಟ್ ಕಂಪ್ಲೀಟ್ 100% ಪೂರೈಕೆ ಅಬಾಧಿತವಾಗಿದೆ. ಯಾವುದೇ ಕೊರತೆ ಇಲ್ಲ, ಯಾವ ತೊಂದ್ರೆನೂ ಇಲ್ಲ, ಸಮರ್ಥವಾಗಿದೆ. ಇನ್ನು 70 ದಿನಕ್ಕೆ ಬೇಕಾಗೋಷ್ಟಿದೆ. 80 ದಿನ, 1 ತಿಂಗಳು ಬಿಡ್ತಾರ ನೋಡ್ಬೇಕು. ಬುರುಡೆಗಳು ಕಲರ್ ಕಾಗೆ ಹಾರಿಸ್ತಾರೆ. ನೆಕ್ಸ್ಟ್ ಬೆಂಗಳೂರು ಡೀಸೆಲ್ ಕೊರತೆಯಿಂದ ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ಖಾಲಿ. ಬೆಂಗಳೂರಿನ ಪ್ರೇಮ್ ನಗರದಲ್ಲಿರುವಂತಹ ಪೆಟ್ರೋಲ್ ಬಂಕ್ ಇದು. ಡೀಸೆಲ್ ನೋ ಸ್ಟಾಕ್ ಅಂತ ಪೇಪರ್ ಹಿಡಿದು ನಿಂತಿದ್ದಾರೆ ಸಿಬ್ಬಂದಿ. ಯಾಕೆ ಅಂಟಿಸಿದ್ರೆ ಆಗಲ್ಲ, ಅದಕ್ಕೊಂದು ಸಿಬ್ಬಂದಿ ಬೇರೆ ನಿಲ್ಲಿಸ್ಬೇಕಾ ಪಾಪ ಬಿಸಿಲಲ್ಲಿ. ಕಳೆದ 2 ದಿನಗಳಿಂದ ಇದೇ ಪರಿಸ್ಥಿತಿ ಇದೆ. ಇದು ಬೆಂಗಳೂರದು ದೃಶ್ಯ. ನೆಕ್ಸ್ಟ್ ಬೆಂಗಳೂರಿನ ವಿಜಯನಗರದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಬೆನ್ನಲ್ಲೇ ಬೆಲೆ ಏರಿಕೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 5 ರೂಪಾಯಿ ಮತ್ತು ಡೀಸೆಲ್ಗೆ 5 ರೂಪಾಯಾ? 3 ರೂಪಾಯಿ ಡೀಸೆಲ್ಗೆ. ಓಕೆ, ಲೀಟರ್ಗೆ ಪೆಟ್ರೋಲ್ ಲೀಟರ್ಗೆ 5 ರೂಪಾಯಿ ಹೆಚ್ಚಳ, ಡೀಸೆಲ್ಗೆ 3 ರೂಪಾಯಿ ಹೆಚ್ಚಳ. ಹಂಗೇನ್ ಸರ್ಕಾರ ಹೆಚ್ಚಳ ಮಾಡ್ದಂಗ ಆಯಿಲ್ ಕಂಪನಿಗಳು ಹೆಚ್ಚಳ ಮಾಡ್ದಂಗ ಗೊತ್ತಾಗಿಲ್ಲ? ಸುದ್ದಿ ಇಲ್ಲ ಅಂದ್ರೆ ಬಂಕ್ ಅವರು ಹಂಗ್ ಮಾಡ್ಬೋದಾ? ಇಲ್ಲ. ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದ ಹಂಗ್ ಮಾಡಕ್ಕೆ? ಪೆಟ್ರೋಲ್ 103 ರೂಪಾಯಿ ಇಂದ 108 ರೂಪಾಯಿ. ಸದ್ಯ ನೈರಾ ಪೆಟ್ರೋಲ್ ಬಂಕ್ ನಲ್ಲಿ ಮಾತ್ರ ಹೆಚ್ಚಳ. ಸೊ ಏಕಾಏಕಿ ಪೆಟ್ರೋಲ್ ದರ ಹೆಚ್ಚಳ ಆಗಿರೋದಕ್ಕೆ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೊಂದೇ ಬಂಕಲ್ಲಿ ಏರಿಕೆ. ಯಾಕೆ ಅವ್ರ ಬಂಕಲ್ಲಿ ಏನಿದೆ ಅಂತದ್ದು? ಅಥವಾ ಅವ್ರಿಗೆ ಸಪ್ರೇಟ್ ರೂಲ್ಸ್ ಇದೆಯಾ?
ಆ ಥರ ಏನಿಲ್ಲ. ಏನಪ್ಪ